ವಿಶ್ವ ಇವತ್ತು ಎಂತ ಸ್ಪೆಷಲ್? ಕಾಲ ಮುಂಚೆ ತುಳಸ ನೀನು ಹೇಳು. ಎಟ್ಟಿ ಸಿಗಡಿ ಸ್ಪೆಷಲ್. ಸೊ ಇವತ್ತು ಸ್ಮೆಲ್ ಹೇಗೆ ಬರ್ತದೆ ನೋಡು. ನೋಡಿ ನಮ್ದು ಗೀ ರೋಸ್ಟ್ ರೆಡಿ. ಒರಿಜಿನಲ್ ಮಸಾಲ ಹೇಗೆ ಬಂದಿದೆ ನೋಡಿ. ನೋಡಿ ಫಿಶ್ ತಾಲಿ ಇಸ್ ರೆಡಿ. ಸಾವುಲ್ ಕಾಕ ಉಚಿತ, SM ವೆಜಿಟೇಬಲ್ ಖಚಿತ. ಬಂಡೆ ಮೀನು, ಸಾವುಲ್ ಕಾಕದ ಮೀನು, ಮೀನು ಬೊರ ಮೀನು, ಬುಟ್ಟಾಯಿ ಬಂಡೆ ಮೀನು. ಹೆಲೋ ಹಾಯ್ ನಮಸ್ತೆ ಫ್ರೆಂಡ್ಸ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರೆಲ್ಲರೂ? ನೀವೆಲ್ಲ ಹುಷಾರಾಗಿದ್ದೀರಂತ ಭಾವಿಸ್ತೀವಿ. ಹಾಗೆ ಇವತ್ತು ವೀಕೆಂಡ್ ಸ್ಪೆಷಲ್ ಆಗಿ ಒಂದು ಹೊಸ ರೆಸಿಪಿಯೊಂದಿಗೆ ಮತ್ತೊಮ್ಮೆ ಭೇಟಿ ಆಗ್ತಾ ಇದ್ದೀವಿ. ಸೊ ಇವತ್ತಿನ ಸ್ಪೆಷಲ್ ರೆಸಿಪಿ ನಾವು ಮಾಡ್ತಾ ಇದೀವಿ. ಎಂತ ಜುಶ್ವ ಇವತ್ತು ಎಂತ ಸ್ಪೆಷಲ್? ಕಾಲ ಮುಂಚೆ ತುಳಸ ನೀನು ಹೇಳು. ಎಟ್ಟಿ ತುಳುವಲ್ಲಿ, ಮತ್ತೆ ಪ್ರಾನ್ಸ್, ಸಿಗಡಿ, ಶುಂಠ ಇವತ್ತು ಸ್ಪೆಷಲ್. ಸೊ ಇವತ್ತು ನಾವು ಪ್ರಾನ್ಸ್, ಈ ಸಿಗಡಿ ಇರುತ್ತೆ ನೋಡಿ, ಅದರದ್ದು ಗೀ ರೋಸ್ಟ್ ಅನ್ನ ಮಾಡ್ತಾ ಇದ್ದೀವಿ. ಅಂತ ಹೇಳಿದ್ರೆ ಒಂದು ಫಿಶ್ ತಾಲಿ, ಒಂದು ಗೀ ರೋಸ್ಟ್, ಪ್ರಾನ್ಸ್ ಗೀ ರೋಸ್ಟ್, ಹಾಗೆ ಬಂಗುಡೆ ತವಾ ಫ್ರೈ, ಹಾಗೆ ಫಿಶ್ ತಾಲಿಯನ್ನ ಇವತ್ತು ರೆಡಿ ಮಾಡ್ತಾ ಇದ್ದೀವಿ. ಸ್ಟಾರ್ಟ್ ಮಾಡಿದ್ದಾರೆ ಮಾಡ್ಲಿಕ್ಕೆ. ಹಲೋ ಹೇಳಿ. ಸೊ ಎಷ್ಟು ದೊಡ್ಡದು ಸಿಕ್ಕಿದೆ ನಮಗೆ ಎಟ್ಟಿ. ತೋರಿಸಿ ಜುಶ್ವ, ತೋರಿಸು ಎಷ್ಟು ದೊಡ್ಡದು ಸಿಕ್ಕಿದೆ. ಓ ಟೈಗರ್ ಪ್ರಾನ್ಸ್. ಇದು ಟೈಗರ್ ಪ್ರಾನ್ಸಾ? ಅಲ್ಲಂತೆ ಟೈಗರ್ ಪ್ರಾನ್ಸ್ ಅಲ್ಲ. ಎಷ್ಟು ದೊಡ್ಡದುಂಟಲ್ಲ ಜಶ್ಯು, ನಿನ್ಕಿಂತ ದೊಡ್ಡದುಂಟು ನೋಡು. ಯೋಬ್ಬೋ, ಗೀ ರೋಸ್ಟ್ ಅಲ್ಲ ಮಾಡ್ತಾ ಇರೋದು ನೀವು? ಪ್ರಾನ್ಸ್ ಗೀ ರೋಸ್ಟ್ ಇವತ್ತು. ಹಾಗೆ ಬಂಗುಡೆ ತವಾ ಫ್ರೈ. ಓಕೆ, ನಮ್ಗೆ ಬಂಗುಡೆ ನಾವು ಯಾಕೆ ಈ ರೆಸಿಪಿಯನ್ನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ತುಂಬಾ ಸಮಯದ ನಂತರ ನಮಗೆ ಫ್ರೆಶ್ ಅಂತ ಹೇಳಿದ್ರೆ ತುಂಬಾನೇ ಫ್ರೆಶ್ ಆಗಿರುವಂತಹ ಮೀನು ಸಿಕ್ಕಿದೆ ಅಲ್ವಾ? ಅದೇ ಅದಕ್ಕೋಸ್ಕರ ಹೌದು. ಜಾಸ್ತಿ ನಾವು ಎಂತ ಗೊತ್ತಾ, ಚಿಕನ್ ಎಲ್ಲ ಮಾಡ್ತೀವಲ್ಲ, ಚಿಕನ್ ಎಲ್ಲ ಮಾಡೋದಕ್ಕಿಂತ ಇವತ್ತೊಂದು ಚೆನ್ನಾಗಿರುವಂತಹ ಫಿಶ್ ತಾಲಿಯನ್ನ, ನಮ್ಮ ಮಂಗಳೂರಲ್ಲಿ ಈ ಒಂದು ಫಿಶ್ ತಾಲಿ ಅಂತ ಹೇಳಿದ್ರೆ ತುಂಬಾ ಫೇಮಸ್. ಸೊ ನಾವು ಜಾಸ್ತಿ ರೆಸ್ಟೋರೆಂಟಿಗೆಲ್ಲ ಹೋದ್ರೆ ಫಿಶ್ ತಾಲಿಯಲ್ಲಿ ಏನೆಲ್ಲ ಐಟಮ್ ಸಿಗುತ್ತೆ ನೋಡಿ, ಆ ರೀತಿ ಸ್ವಲ್ಪ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಓಕೆ, ಸೊ ನಮ್ಗೆ ಇವತ್ತು ಬಂಗುಡೆ ಯಾವ ರೀತಿ ಸಿಕ್ಕಿದೆ ಅಂತ ತೋರಿಸ್ತೀವಿ. ಓಕೆ, ಇಲ್ಲಿ ನೋಡಿ ಬಂಗುಡೆ ನೋಡಿ. ಎಂತ ಜುಷಿ ಇದು? ತಳ್ಳೆ ಅಲ್ಲ ಇದು, ಬಂಡೆ ಮ್ಯಾಕರೆಲ್. ತೋರಿಸಿ. ಓ ತುಂಬಾನೇ ಸೂಪರ್ ಫ್ರೆಶ್ ಆಗಿದೆ ಅಲ್ಲ ಜುಷು? ನೋಡು ಸ್ಮೆಲ್ ಹೇಗೆ ಬರ್ತದೆ ನೋಡು. ಸೊ ಇವತ್ತು ಬಂಗುಡೆ ತವಾ ಫ್ರೈ ಮಾಡ್ಲಿಕ್ಕೆ ನಮಗೆ ಸೂಪರ್ ಆಗಿರುವಂತಹ ಬಂಗುಡೆ ಸಿಕ್ಕಿದೆ. ದೊಡ್ಡ ಬಂಗುಡೆ 1 kg 4 ಮಾತ್ರ. ಓ ನೋಡಿ. ಸೊ ಇದಕ್ಕೆ ಕೆಜಿಗೆ ಯಾವ ರೀತಿ ನಮ್ಗೆ ರೇಟ್ ಹಾಕಿದ್ದಾರೆ ಅಂತ ಹೇಳಿ ಮತ್ತೆ ಹೇಳ್ತೇವೆ ಆಯ್ತಾ ನಿಮಗೆ. ಕೆನ್ನೈ ಆಕಿತ್ಲು ಗಾಂಡೇಲೋ. ಓಕೆ, ಜಸ್ಟ್ ಒಂದು ಸಾಂಗ್ ಎಲ್ಲ ಆಯ್ತು. ಇನ್ನು ಇವಾಗ ನಾವು ಹೆಲ್ಪ್ ಮಾಡೋದಿದ್ರೆ, ಇವಾಗ ನಾವು ಡ್ಯಾಡಿಗೆ ಹೆಲ್ಪ್ ಮಾಡೋದಿದ್ರೆ ಗರಂ 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 ಆಗ್ತಾರೆ. ಸೊ ಲೆಟ್ಸ್ ಹೆಲ್ಪ್ ಡ್ಯಾಡ ಅಲ್ಲ ಜಶು? ಸೊ ಲೆಟ್ಸ್ ಸ್ಟಾರ್ಟ್ ದಿ ವಿಡಿಯೋ. ಈ ರೀತಿ ಕ್ಲೀನ್ ಮಾಡಬೇಕು ಯಾವಾಗ. ಇದನ್ನೆಲ್ಲ ಗಲೀಜಲ್ಲಿ ತೆಗೆದುಕೊಂಡು ಇದನ್ನೆಲ್ಲ ತೆಗೆದು ಈ ರೀತಿಯಲ್ಲಿ ಇದನ್ನು ಕಂಪ್ಲೀಟ್ ತೆಗೆಯುದು. ದೊಡ್ಡ ದೊಡ್ಡ ಫ್ರಾನ್ಸ್ ಆದರೆ ಸುಲಭ ತೆಗೀಲಿಕ್ಕೆ ಕೂಡ.
ಚಿಕ್ಕ ಚಿಕ್ಕ ಪ್ರಾನ್ಸ್ ಆದರೆ ಸ್ವಲ್ಪ ಕಷ್ಟ. ಮತ್ತು ಇದೆಲ್ಲ ಇವತ್ತು ಸ್ವಲ್ಪ ಈ ಲಾರ್ಜ್ ಸೈಜ್ ಇದು ದೊಡ್ಡ ಸೈಜ್ ಪ್ರಾನ್ಸ್ ಬಂದಿದೆ. ಇದನ್ನು ತೆಗೆದು ಹೀಗೆ ತೆಗೆದು ಇದನ್ನು ಈ ರೀತಿಯಲ್ಲಿ ಮೇಲಿಂದ ಒಂದು ಕಟ್ ಕೊಡಬೇಕು. ಹೀಗೆ ಕಟ್ಟು ನೋಡಿ, ಇದರಲ್ಲಿ ಇರುವಂಥದ್ದು ಇದು ಉಂಟಲ್ಲ ಈ ವೇಸ್ಟ್, ಇದನ್ನು ಕರೆಕ್ಟಾಗಿ ಫಸ್ಟ್ ತೆಗಿಬೇಕು. ಹೀಗೆ ತೆಗಿಬೇಕು. ಇದು ಮೇಲೆ ಭಾಗದ ತೆಗೆದಾದ್ಮೇಲೆ ಇದು ಕ್ಲೀನ್ ಆಯ್ತು. ನಂತರ ಕೆಳಗೆಯಲ್ಲಿ ಈ ಸೈಡಲ್ಲಿ ಕೂಡ ಒಂದು ಕಟ್ಟು ಕೊಡ್ಬೇಕು. ಹೀಗೆ ನೋಡಿ, ಇಲ್ಲಿ ಒಂದು ಈ ಬಿಳಿದೊಂದು ನೋಡಿ ಈ ಥರದ್ದೊಂದು ಸಿಗ್ತದೆ ನೋಡಿ. ಇದನ್ನು ಫಸ್ಟ್ ತೆಗಿಬೇಕು, ಇದು ಕೂಡ ತೆಗಿಬೇಕು. ಕೆಲವರು ತೆಗೆಯುವುದಿಲ್ಲ ನೋಡಿ, ಇದು ಕೂಡ ವೇಸ್ಟೇ. ಇದು ತೆಗೆದಾಗ ಇವಾಗ ಕ್ಲೀನ್ ಆಯ್ತು. ಸೊ ನಾವು ಎಷ್ಟು ಕೆಜಿ ತಂದದ್ದು ಪ್ರಾನ್ಸ್? 1 ಕೆಜಿ. ಹೌದು, 1 ಕೆಜಿ ಪ್ರಾನ್ಸ್ ಅಲ್ಲಿ ಇವಾಗ ಇದರದ್ದು ಹೊರಗಡೆದು ಪಾರ್ಟ್ ಎಲ್ಲ ತೆಗೆದ್ರೆ ಇದೆಯಲ್ಲ, ಆಗದೆ ಎಷ್ಟೊಂದು ಅರ್ಧ ಕೆಜಿ ಆಗ್ಬೋದು. ಅದೇ ಕೆಲವರು ಇದನ್ನೆಲ್ಲ ಹಾಕ್ತಾರೆ ಅಲ್ವಾ, ಹೊರಗಡೆದು ಅದನ್ನೆಲ್ಲ ಹಾಕ್ತಾರೆ. ನಮ್ಗೆ ಅದು ಅಷ್ಟೊಂದು ಒಳ್ಳೆದಾಗುದಿಲ್ಲ. ಎಂತ ಗೊತ್ತಾ, ಅದ್ರ ಒಳಗಡೆ ಎಲ್ಲ ಗಲೀಜಿರ್ತದಲ್ಲ ನೋಡಿ. ಇಲ್ಲಿ ಸಹ ಇದನ್ನು ತೆಗಿಬೇಕು, ಹಾಗೆ ಇಲ್ಲಿಂದಲೇ ಸಹ ತೆಗಿಬೇಕು. ಸೊ ಆ ರೀತಿ ಕ್ಲೀನ್ ಮಾಡುವಂಥದ್ದು. ಸೊ ನಮ್ಮದು ಮಂಗಳೂರಿದ್ದು ಪ್ರಾನ್ಸ್ ನೋಡಿ ಹೇಗಿದೆ ನೋಡಿ, ಸೂಪರ್ ಪ್ರಾನ್ಸ್ ನಮಗೆ. ಗುಡ್ ಗುಡ್. ನೋಡಿ ಜಶ್ವ ಮಾಡಿದೆ ಒಂದು ನೋಡಿ. ವಾವ್, ಓ ಗುಡ್ಡು ಗುಡ್ಡು ಗುಡ್ಡು. ಈಗ ನೋಡಿ, ನಾನು ಪ್ರಾನ್ಸ್ ಅನ್ನು 2ರಿಂದ 3 ನೀರು ಚೆನ್ನಾಗಿ ತೊಳೆದುಕೊಂಡು ತಂದೆ. ಇವಾಗ ಫಸ್ಟ್ ಸ್ಟೆಪ್ ಗೀ ರೋಸ್ಟ್ಗೆ ಏನು ಮಾಡ್ಬೇಕಂತ ಹೇಳಿದ್ರೆ ಮ್ಯಾರಿನೇಷನ್ ಮಾಡಲಿಕ್ಕೆ ನಾನು ಅರ್ಧ ಲಿಂಬೆಯನ್ನು ತೆಗೆದುಕೊಂಡಿದ್ದೇನೆ. ಅರ್ಧ ಲಿಂಬೆಯನ್ನು ಒಳ್ಳೆ ಮಾಡಿ ಹಿಂಡಿ ಇದರ ರಸವನ್ನು ಸೇರಿಸಬೇಕು ನೋಡಿ. ಆಗ ಒಂದು ಕ್ಲೀನ್ ಮಾಡದೆ 1 kg ಇದ್ದಂಥ ಪ್ರಾನ್ಸ್ ಇವಾಗ ಕ್ಲೀನ್ ಆದಮೇಲೆ ಸುಮಾರು ಒಂದು 500 ಗ್ರಾಮ್ ಅಂದರೆ ಅರ್ಧ kg ತನಕ ಬಂದಿದೆ. ಜೊತೆಗೆ ಬೇಕಾಯ್ತಾ, ಕೈಗೆ ಕೂಡ ಸಿಗುದಿಲ್ಲ. ನಂತರ ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು, ಜಾಸ್ತಿ ಉಪ್ಪು ಹಾಕುದಿಲ್ಲ, ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪನ್ನು ಹಾಕ್ತಾ ಇದ್ದಾನೆ. ನಂತರ ಸ್ವಲ್ಪ ಅರಿಶಿನ ಹುಡಿ, ಒಂದು 1/4 ಚಮಚದಷ್ಟು ಇಲ್ಲದ್ರೆ ಅರ್ಧ ಚಮಚದಷ್ಟು ಅರಿಶಿನ ಹುಡಿ ಹಾಕಿದ್ರೆ ಸಾಕಾಗ್ತದೆ. ಇಷ್ಟನ್ನು ಮಾಡಿ ಒಳ್ಳೆ ಮಾಡಿ ಮ್ಯಾರಿನೇಷನ್ ಮಾಡಿ ಒಂದು ಅರ್ಧ ಗಂಟೆ ಇದು ಬಿಡಬೇಕು. ಹೀಗೇನೆ ಇದರ ಉಪ್ಪು, ನಂತರ ಲಿಂಬೆ ರಸ, ಹುಳಿ ಎಲ್ಲ ಕರೆಕ್ಟಾಗಿ ಎಳ್ಕೊಳ್ಳಿಕ್ಕೆ ಒಂದು 1/2 an hour ಹೀಗೇನೆ ಬಿಡಬೇಕು. ಇವಾಗ ನೆಕ್ಸ್ಟ್ ಸ್ಟೆಪ್ ಏನು ಮಾಡುವಂಥದ್ದು, ಇದರದ್ದು ಮಸಾಲ ತೆಗೆಯುವಂಥದ್ದು. ಮಸಾಲಕ್ಕೆ ಏನೆಲ್ಲ ಬೇಕು ಅಂತ ನಾನು ಹೇಳ್ತೇನೆ ಇವಾಗ ನೋಡಿ. ಮಸಾಲ ಗೀ ರೋಸ್ಟ್ ಮಾಡಲು ನಾನು ಇವಾಗ 2 ಟೀ ಸ್ಪೂನ್ನಷ್ಟು ಕೊತ್ತಂಬರಿ ತೆಗೆದುಕೊಂಡಿದ್ದೇನೆ. ಒಂದು 15ರಿಂದ 20 ಕಾಳುಮೆಣಸು, 5 ಲವಂಗ, 1 ಟೀ ಸ್ಪೂನು ಬಡೆಸೊಪ್ಪು, 1 ಟೀ ಸ್ಪೂನು ಜೀರಿಗೆ, ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ಗಸಗಸೆ, ಒಂದು 7ರಿಂದ 8 ಕಾಳಿನಷ್ಟು ಮೆಂತೆ, ನಂತರ 10ರಿಂದ 12ರಷ್ಟು ಉದ್ದ ಬ್ಯಾಡಗಿ ಮೆಣಸು. ಇದನ್ನು ಇವಾಗ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಬೇಕು. ಯಾವುದೇ ರೀತಿ ಎಣ್ಣೆ ಎಲ್ಲ ಯಾವುದು ಕೂಡ ಹಾಕ್ಲಿಕ್ಕಿಲ್ಲ. ಹೀಗೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಇದನ್ನು ಡ್ರೈ ರೋಸ್ಟ್ ಮಾಡಬೇಕು. ಮೊದಲು ಈ ಉದ್ದ ಮೆಣಸು ಬಿಟ್ಟು ಉಳಿದೆಲ್ಲ ಐಟಮ್ ಅನ್ನು ನಾನು ಡ್ರೈ ರೋಸ್ಟ್ ಒಟ್ಟಿಗೆ ಹಾಕಿದ್ದನ್ನು ಡ್ರೈ ರೋಸ್ಟ್ ಮಾಡ್ತೇನೆ. ನಂತರ ನೆಕ್ಸ್ಟ್ ಸ್ಟೆಪಲ್ಲಿ ನಾನು ಮೆಣಸನ್ನು ಡ್ರೈ ರೋಸ್ಟ್ ಮಾಡ್ತೇನೆ. ಇದು ರೋಸ್ಟ್ ಮಾಡುವಾಗ ಜಾಸ್ತಿ ಬೆಂಕಿ ಇಟ್ಟು ಹೈ ಫ್ಲೇಮಲ್ಲಿ ರೋಸ್ಟ್ ಮಾಡಬಾರ್ದು. ಯಾಕಂತ ಹೇಳಿದರೆ ಅದು ಕರಚಿ ಹೋಗ್ತದೆ. ಕರಚಿ ಹೋದರೆ ಅದರದ್ದು ನಿಮಗೆ ಆ ಫ್ಲೇವರ್ ಸಿಗೋದಿಲ್ಲ. ನಿಮಗೆ ಯಾವುದು ಈ ಗೀ ರೋಸ್ಟ್ ಇದ್ದು ಏನು ಮಸಾಲದ ಆ್ಯಕ್ಚುಯಲ್ ಫ್ಲೇವರ್ ಬರೋದಿಲ್ಲ. ಅದಕ್ಕೋಸ್ಕರ ಇದು ತುಂಬ ಜಾಗ್ರತೆಯಿಂದ ಲೋ ಫ್ಲೇಮಲ್ಲಿ ಜಾಸ್ತಿ ಡೀಪ್ ರೋಸ್ಟ್ ಆಗದೆ
ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸಾಕಾಗ್ತದೆ. ಅದರದೊಂದು ಫ್ಲೇವರ್ ಏನಿದೆ ನೋಡಿ, ಇದು ಪರಿಮಳ, ಅದು ಬಿಡಬೇಕು. ಅಷ್ಟರ ತನಕ ಫ್ರೈ ಮಾಡಿದ್ರೆ ಆಯ್ತು. ಅದೇ ಲೋ ಫ್ಲೇಮ್ ಅಲ್ಲಿ ಮಾಡಿದ್ರೆ ಮಾತ್ರ ಅದು ಬರ್ತದೆ. ಇಲ್ಲ ಅಂತ ಹೇಳಿದ್ರೆ ಹೈ ಫ್ಲೇಮ್ ಇಟ್ಕೊಂಡ್ರೆ ಏನಾಗ್ತದೆ, ಬೇಗ ಅದರದೊಂದು ಸ್ಮೆಲ್ ಬಿಟ್ಟು ನಂತರ ಅದು ಏನಾಗ್ತದೆ, ಕರಗಿಸ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅದು ನಿಮಗೆ ಗ್ಯಾಸ್ ಅಲ್ಲಿ ಮಾಡೋದಾದ್ರೆ ಈಸಿ ಆಗ್ತದೆ, ನಾನ್ ಸ್ಟಿಕ್ ಪ್ಯಾನ್ ಅಲ್ಲಿ ಮಾಡಬಹುದು. ನಾವಿವತ್ತು ಹೊರಗಡೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಕೇರ್ಫುಲ್ ಆಗಿ ಮಾಡ್ಕೊಳ್ತಾ ಇದ್ದೀವಿ. ಇಲ್ಲಿ ನೋಡ್ಬೋದು, ಸ್ವಲ್ಪ ತುಂಬಾ ಅಂತ ಹೇಳಿದ್ರೆ ತುಂಬಾ ನಾವು ಲೋ ಫ್ಲೇಮ್ ಅನ್ನ ಇಟ್ಟಿದ್ದೇವೆ ನೋಡಿ. ಇವಾಗ ಒಳ್ಳೆ ಪರಿಮಳ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಇವಾಗ ಇದನ್ನು ನಾನು ತೆಗಿತಾ ಇದ್ದೇನೆ. ಇವಾಗ ಒಳ್ಳೆ ರೋಸ್ಟ್ ಆಯ್ತು. ಇವಾಗ ನಾನು ಇದನ್ನು ಮೆಣಸನ್ನು ಹಾಗೆ ಹೇಳಿದಾಗ ಈಗ ಮೆಣಸನ್ನು ಇದನ್ನು ಫ್ರೈ ಮಾಡುವಂಥದ್ದು. ನಾನು ಯಾಕೆ ಒಟ್ಟಿಗೆ ಹಾಕಲಿಲ್ಲ ಅಂತ ಹೇಳಿದ್ರೆ, ಒಟ್ಟಿಗೆ ಹಾಕಿದ್ರೆ ಈ ಮೆಣಸು ಬೇಗ ಇದಾಗುದಿಲ್ಲ, ಫ್ರೈ ಆಗುದಿಲ್ಲ. ಅಡಿಯಲ್ಲಿರುವಂತಹ ಬಾಕಿ ಮಸಾಲ ಇದಾಗ್ತದೆ, ಡೀಪ್ ರೋಸ್ಟ್ ಆಗಿ ಕರಚಿ ಹೋಗ್ತದೆ. ಅದಕ್ಕೋಸ್ಕರ ನಾನು ಅದನ್ನು ಒಟ್ಟಿಗೆ ಹಾಕಲಿ, ನಾನು ಸಪ್ರೇಟ್ ಅನ್ನೇ ಮಾಡ್ತಾ ಇದ್ದೇನೆ. ಇದನ್ನು ಇವಾಗ ತೆಗೆಯುವಂಥದ್ದು. ನೋಡಿ, ಹುರಿದಿಟ್ಟ ಮಸಾಲ ಇವಾಗ ರೆಡಿ ಆಗಿದೆ, ತಣಿದಿದೆ ಒಳ್ಳೇದು. ಸೊ ಇವಾಗ ನಾನು ಮಿಕ್ಸಿಯಲ್ಲಿ ಹಾಕೋದಕ್ಕಿಂತ ಮುಂಚೆ ನಾನು 10 ಹೆಸಳಿನಷ್ಟು ಬೆಳ್ಳುಳ್ಳಿಯನ್ನು ತೆಗೆದುಕೊಂಡಿದ್ದೇನೆ. 1 ಇಂಚಿನಷ್ಟು ನಾನು ಜಿಂಜರನ್ನು ತೆಗೆದುಕೊಂಡಿದ್ದೇನೆ. ಇದನ್ನೆಲ್ಲ ಒಟ್ಟಿಗೆ ಹಾಕಿ ಗ್ರೈಂಡ್ ಮಾಡುವಂಥದ್ದು. ಗ್ರೈಂಡ್ ಮಾಡುವಾಗ ಅದಕ್ಕೆ 1 ಗ್ಲಾಸ್ ನೀರು ಸೇರಿಸಲಿಕ್ಕೆ ಉಂಟು. ಗೀ ರೋಸ್ಟ್ ಮಸಾಲವನ್ನು ಇವಾಗ ಪ್ರಿಪೇರ್ ಮಾಡ್ತಾ ಇದ್ದೇನೆ. ಗೀ ರೋಸ್ಟ್ ಮಸಾಲಕ್ಕೆ 2 ರಿಂದ 3 ಚಮಚದಷ್ಟು ಒಂದು ತುಪ್ಪ ಹಾಕುವಂಥದ್ದು. ನೋಡಿ, ಲೋ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ, ಒಂದಂದ್ರೆ ತುಪ್ಪ ಫ್ರಿಜ್ಜಲ್ಲಿ ಇತ್ತು, ಐಸಲ್ಲಿತ್ತು, ಹಾಗೆ ಸ್ವಲ್ಪ ಗಟ್ಟಿಯಾಗಿದೆ. ಮೆಲ್ಟ್ ಆಗಲಿಕ್ಕೆ ಒಂದು 10-20 ಸೆಕೆಂಡ್ ಆಗ್ತದೆ. ಇವಾಗ ನಾವು ಮ್ಯಾರಿನೇಟ್ ಮಾಡಿ ಇಟ್ಟಂತಹ ಪ್ರಾನ್ಸ್ ಏನುಂಟು ಅದನ್ನು ಇವಾಗ ಈ ತುಪ್ಪ ಜೊತೆ ನಾನು ಮಿಕ್ಸ್ ಮಾಡಿ ಒಳ್ಳೆ ಫ್ರೈ ಆಗಬೇಕು. ಒಂದು 10 to 15 ಮಿನಿಟ್ಸ್ ಇದು ಫ್ರೈ ಆಗಬೇಕು. ಈಗ ನೀರು ಯಾವುದು ಸೇರಿಸಬೇಕಂತ ಅವಶ್ಯಕತೆ ಇಲ್ಲ, ಅದರದ್ದೇ ನೀರು ಬಿಡ್ತದೆ. ಲೋ ಫ್ಲೇಮಲ್ಲಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರ ತುಪ್ಪ ಜೊತೆ ಒಮ್ಮೆ ಕಂಪ್ಲೀಟ್ ಒಳ್ಳೆ ರೀತಿಯಲ್ಲಿ ಹೀಗೆ ಮಿಕ್ಸ್ ಮಾಡಿಕೊಳ್ಬೇಕು. ಮಿಕ್ಸ್ ಮಾಡಿ ಇದನ್ನು ಫ್ರೈ ಮಾಡಿಕೊಂಡ್ರೆ ಆಯ್ತು. ಇವಾಗ ಈ ರೀತಿ ಒಂದು 5 ನಿಮಿಷ ಆದಮೇಲೆ ಇನ್ನೊಂದು ಸೈಡನ್ನು ಮಗಚಿ ಹಾಕಬೇಕು. ಅವಾಗ 2 ಸೈಡ್ ಕೂಡ ಚೆನ್ನಾಗಿ ಒಳ್ಳೆ ರೀತಿಯಲ್ಲಿ ಬಾಯ್ಲ್ ಆಗ್ತದೆ ಅದು. ನೋಡಿ, ಇವಾಗ ಪ್ರಾನ್ಸ್ ಒಳ್ಳೆ ಫ್ರೈ ಆಗಿದೆ, ಇವಾಗ ಒಳ್ಳೆ ಬೆಂದಿದೆ. ಇವಾಗ ಇದನ್ನು ಇವಾಗ ತೆಗೆಯುವಂಥದ್ದು. ಇದನ್ನೊಂದು ಸಪ್ರೇಟ್ ಮಾಡುವ. ನೋಡಿ, ಇದು ಪ್ರಾನ್ಸ್ ನಾನು ಯಾವುದೇ ನೀರು ಹಾಕಿರಲಿಲ್ಲ. ನೋಡಿ ಎಷ್ಟು ನೀರು ಬಿಟ್ಟಿದೆ, ನೋಡಿ ಇಷ್ಟು ನೀರು ಬಿಟ್ಟಿದೆ, ಒಳ್ಳೆ ಬೆಂದಿದೆ ಇವಾಗ. ಸೊ ಈಗ ಬೆಂದಿರುವಂಥ ಪ್ರಾನ್ಸನ್ನು ಇವಾಗ ಸಪ್ರೇಟ್ ಮಾಡುವಂಥದ್ದು. ಇದನ್ನು ಇವಾಗ ತೆಗೆಯುವಂಥದ್ದು. ಸಪ್ರೇಟ್ ತೆಗೆದು ಅದರ ಅದೇ ನೀರಿಗೆ ಮಸಾಲ ಹಾಕಿ ಕಡೆದಿಟ್ಟ ಮಸಾಲವನ್ನು ರೆಡಿ ಮಾಡುವಂಥದ್ದು. ನೋಡಿ, ಸೂಪರ್ ಫ್ರೈ ಆಗಿದೆ. ಇವಾಗ ಇದಕ್ಕೇನೆ ನಾನು ಸ್ವಲ್ಪ ಕರಿಬೇವಿನ ಸೊಪ್ಪ, ಕರಿಪತ್ತ ಇದನ್ನು ಹಾಕ್ತಾ ಇದ್ದೇನೆ. ನೋಡಿ, ಇವಾಗ ನಾನು ಕಡೆದಿಟ್ಟಂತ ಮಸಾಲವನ್ನು ಇವಾಗ ಇದಕ್ಕೆ ಸೇರಿಸ್ತಿದ್ದೀನಿ. ಇವಾಗ ಅರ್ಧ ಲೋಟೆಯಷ್ಟು ಕಪ್ಪಷ್ಟು ನಾನು ನೀರು ಇದೇ ಜಗ್ಗಿಗೆ ಸೇರಿಸಿ, ಅರ್ಧ ಕಪ್ಪಿನಷ್ಟು ಸೇರಿಸಿ ಸಾಕಾಗಿದೆ. ಇದನ್ನಲ್ಲಿ ಸ್ವಲ್ಪ ಇದ್ದಂಥ ಮಸಾಲವನ್ನು ಮಿಕ್ಸ್ ಮಾಡಿ ಅದಕ್ಕೆ ಹಾಕುವಂಥದ್ದು. ಇದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡುವಂಥದ್ದು. ನೋಡಿ, ಈ ಸಂದರ್ಭದಲ್ಲಿ ನಾನು ಒಂದು ಸ್ಪೂನ್ ಅಥವಾ 2 ಸ್ಪೂನಷ್ಟು ತುಪ್ಪವನ್ನು ಕಿತ್ತುಗಡಿಕೆ ಹಾಕ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ಚೆನ್ನಾಗಿ ತುಪ್ಪದಲ್ಲಿ ಮಸಾಲ ರೋಸ್ಟ್ ಆಗಬೇಕು.
ರೋಸ್ಟ್ ಆಗಿ ಆ ಮಸಾಲ ತುಪ್ಪ ಜೊತೆ ಬಿಟ್ಟು ಬರಬೇಕು, ಮಸಾಲ ಡ್ರೈ ಆಗಬೇಕು. ನಾನು ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೇನೆ ನೋಡಿ. ತುಂಬಾ ಅಂತ ಹೇಳಿದ್ರೆ ತೀರಾ ಲೋ ಫ್ಲೇಮ್ ಅಲ್ಲಿ ಇಟ್ಟು ಇದನ್ನ ಫ್ರೈ ಮಾಡುವಂಥದ್ದು, ರೋಸ್ಟ್ ಮಾಡುವಂಥದ್ದು. ಸೊ ಎಲ್ಲಿ ತನಕ ರೋಸ್ಟ್ ಮಾಡ್ಬೇಕಂತ ಹೇಳಿದ್ರೆ ತುಪ್ಪ ಸಪ್ರೇಟ್ ಆಗಬೇಕು, ಹಾಗೆ ಮಸಾಲ ಸಪ್ರೇಟ್ ಆಗಬೇಕು, ಅಷ್ಟರ ತನಕ ಇದನ್ನ ರೋಸ್ಟ್ ಮಾಡಬೇಕು. ಸ್ವಲ್ಪ ಸಹ ಅಡಿತ ಆಗಬಾರ್ದು. ಅಡಿತ ಆಗಿದ್ರೆ ಅದರದ್ದು ಫುಲ್ ಫ್ಲೇವರೇ ಹೊರಟೋಗ್ಬಿಡತ್ತೆ. ನೋಡಿ, ಈ ರೀತಿ ಸ್ವಲ್ಪ ಸಹ ಅಡಿತ ಆಗದೆ ರೋಸ್ಟ್ ಮಾಡ್ತಾ ಇರ್ಬೇಕು. ನೋಡಿ, ಮಸಾಲ ಈ ರೀತಿ ತಿಕ್ಕಾಗಿ ಕೊಂಡು ಬರುವಾಗ, ಸ್ವಲ್ಪ ದಪ್ಪ ಹಾಕಿಕೊಂಡು ಬರುವಾಗ ನಾನು ಸ್ವಲ್ಪ ಬೆಲ್ಲ ಹಾಕಿದ್ದೇನೆ, ಸ್ವಲ್ಪ ಬೆಲ್ಲ. ನಂತರ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಈ ಹೊತ್ತಲ್ಲಿ ಸೇರಿಸಬೇಕು. ಎಷ್ಟು ಸಾಲ್ಟ್ ಬೇಕೋ ಅಷ್ಟು. ಆಲ್ರೆಡಿ ನಾವು ಮ್ಯಾರಿನೇಟ್ ಮಾಡುವ ಕೂಡ ಉಪ್ಪು ಹಾಕಿದ್ದೇವೆ. ಸೊ ಮಸಾಲಕ್ಕೆ ನಿಮ್ಗೆ ಎಷ್ಟು ಬೇಕು ಅಷ್ಟು ಮಾತ್ರ ಉಪ್ಪು ಹಾಕಿದ್ರೆ ಸಾಕು. 1/4 ಚಮಚದಷ್ಟು ಅರಿಶಿನ ಹುಡಿ ಸೇರಿಸಿದ್ರೆ ಸಾಕು. ನೋಡಿ, ತುಪ್ಪ ಬಿಟ್ಟು ಬರಬೇಕು ಮಸಾಲ. ಈ ರೀತಿಯಲ್ಲಿ ಮಸಾಲ ತುಪ್ಪ ಬೆಂಕಿ ಜಾಸ್ತಿ ಮಾಡ್ಲಿಕ್ಕೆ ಹೋಗ್ಬೇಡಿ, ಲೋ ಫ್ಲೇಮ್ ಅಲ್ಲಿ ಇಡಿ ಬೆಂಕಿ, ಇಲ್ಲಾಂದ್ರೆ ಮಸಾಲ ಇದಾಗುತ್ತೆ. ನೋಡಿ, ಗೀ ರೋಸ್ಟ್ ಇವಾಗ ರೆಡಿ. ನೋಡಿ, ಈಗ ತುಪ್ಪ ಬಿಟ್ಟು ಬಂದಿದೆ ನೋಡಿ, ಚೆನ್ನಾಗಿ ನೋಡಿ ಈ ತರ ಬಿಟ್ಟು ಬರಬೇಕು ಮಸಾಲ. ಈ ತರ ಬಿಟ್ಟು ಬಂದ್ರೆ ಮಾತ್ರ ಮಸಾಲ ಕರೆಕ್ಟ್ ಆಗಿ. ನೋಡಿ, ಇವಾಗ ಮಸಾಲ ರೆಡಿ ಆಗಿದೆ. ಮಸಾಲದ ಜೊತೆ ಇವಾಗ ನಾವು ಆಲ್ರೆಡಿ ಬೇಯಿಸಿಟ್ಟಂತಹ ಪ್ರಾನ್ಸ್ ಅನ್ನು ಇವಾಗ ಇದಕ್ಕೆ ಸೇರಿಸುವಂಥದ್ದು. ಪ್ರಾನ್ಸ್ ಗೀ ರೋಸ್ಟ್ ನೀವು ಹೋಟೆಲಲ್ಲೆಲ್ಲ ತಿಂತೀರಲ್ವಾ, ತುಂಬ ಎಕ್ಸ್ಪೆನ್ಸಿವ್ ಇರ್ತದೆ. ಇದೇ ರೀತಿ ಮನೆಯಲ್ಲಿ ಮಾಡಿಕೊಂಡ್ರೆ ಗಟ್ಟಿಯಾಗಿ ತಿನ್ಬೋದು ಎಲ್ಲರಿಗೂ. 1 kg ಪ್ರಾನ್ಸ್ ತಂದರೆ 10 ಜನರಿಗೆ ತಿನ್ನುವಷ್ಟು ಮಸಾಲ ಸೂಪರ್ ಆಗ್ತದೆ. ನೋಡಿ ನೋಡಿ, ನಮ್ದು ಗೀ ರೋಸ್ಟ್ ರೆಡಿ. ಒರಿಜಿನಲ್ ಮಸಾಲ ಹೇಗೆ ಬಂದಿದೆ ನೋಡಿ. ನೋಡಿ, ಸೂಪರ್. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೀಗೇನೆ. ಕಮೆಂಟ್ ಅಲ್ಲಿ ಹೇಳಿ ನೀವು ಹೇಗೆ ಮಾಡ್ತೀರಂತ, ಯಾವ ರೀತಿಯಲ್ಲಿ ಟೇಸ್ಟ್ ಬಂದಿದೆ ನೀವು ಕೂಡ ನಮಗೆ ತಿಳಿಸಿ. ಸಪೋರ್ಟ್ ಮಾಡಿ. ನೀವು ಮಾತ್ರ ಸ್ವಲ್ಪ ತಿನ್ನಿ, ನಾನು ಜಾಸ್ತಿ ತಿಂದಿಲ್ಲ. ಇದು ನಿನ್ಗೋಸ್ಕರ ಮಾಡಿದ್ದು, ನನಗೆ ಇಂಟ್ರೆಸ್ಟ್ ಇಲ್ಲ ಇದು. ನಿನಗೆ ಮತ್ತೆ ಜೋಶುವನಿಗೆ ಅಂದ್ರೆ ಬಾರಿ ಅಲ್ವಾ. ಇಲ್ಲಿ ಬಂಗುಡೆ ಸಹ ರೆಡಿ ಆಗ್ತಾ ಬಂತು, ಇದನ್ನು ಮಗುಚ್ಬೇಕು. ಬಿಸಿ ಬಿಸಿಯಾಗಿರುವಂಥ ರೈಸ್ ಜೊತೆಗೆ ಪ್ರಾನ್ಸ್ ಫ್ರೈ, ಪ್ರಾನ್ಸ್ ಗೀ ರೋಸ್ಟ್, ಹಾಗೆ ಸ್ವಲ್ಪ ದಾಲ್, ಬೀನ್ಸ್, ಸ್ವಲ್ಪ ಪಲ್ಯ, ಹಾಗೆ ಬಂಗುಡೆ ಫ್ರೈ. ಕಟ್ಟಬೇಕು. ಬಂಗುಡೆ ಸೊ ನಮ್ಮದು ಫಿಶ್ ತಾಲಿ ಇಸ್ ರೆಡಿ. ರೆಡಿ ಆಗಿದೆ, ಊಟಕ್ಕೆ ರೆಡಿ ಆಗಿದೆ. ನಾವು ಟೇಸ್ಟ್ ಮಾಡ್ಲಿಕ್ಕೆ ಟೇಸ್ಟ್ ಮಾಡ ರೆಡಿ. ಟೇಸ್ಟ್ ಮಾಡ ರೆಡಿ. ನೋಡಿ, ಬೆಳ್ಳುಳ್ಳಿ ಫಸ್ಟಿಗೆ ಬೆಳ್ಳುಳ್ಳಿ ಕಬಾಬ್. ಓಕೆ, ಸೊ ಇವಾಗ ನಾವು ಟೇಸ್ಟ್ ಮಾಡೋಲ್ಲ, ಟೇಸ್ಟ್ ಮಾಡ್ತೇನೆ. ಗೀ ರೋಸ್ಟ್ ಫಸ್ಟಿಗೆ ಟೇಸ್ಟ್ ಮಾಡ್ತಾ ಇದ್ದೀನಿ ನಾನು. ತುಂಬಾ ಸೂಪರ್ ಆಗಿದೆ, ತುಂಬಾನೇ ಸೂಪರ್ ಆಗಿದೆ. ಸೂಪರ್ ಅಲ್ಲ? ತುಂಬಾ ಡೆಫಿನೆಟ್ಲಿ ಟ್ರೈ ಮಾಡಿ ಆಯ್ತಾ.
ಹೋಟೆಲ್ ಅಲ್ಲಿ ಮಾಡೋದಕ್ಕಿಂತ ಬದಲು ಮನೆಯಲ್ಲೇ ಮಾಡಿ. ಅಪರೂಪಕ್ಕೆ ಯಾವಾಗ್ಲೂ ಅಲ್ಲ, ಅಪರೂಪಕ್ಕೆ ಮಾಡಿ ಆಯ್ತಾ. ಸೊ ನಾವು ತೀರಾ ಅಪರೂಪ ತಂದಿರುವಂತದ್ದು, ಅದ್ರಲ್ಲಿ ಈ ರೀತಿ ಫ್ರೆಶ್ ತಿಂದ್ರೆ ಇನ್ನು ಸಹ ಸಖತ್ತಾಗಿರುತ್ತೆ. ಅದು ಸಹ ಮಳೆ ಬರ್ಬೇಕು, ಹಾಗೆ ಮಳೆಗೆ ಈ ಬಿಸಿ ಬಿಸಿ ಆಗಿರುವಂತಹ ಗೀ ರೋಸ್ಟ್ ಸೂಪರ್. ಜೊತೆಗೆ ಸೂಪರ್, ತುಂಬಾ ಟೇಸ್ಟ್ ಇದೆ. ಸೂಪರ್ ಅಂದ್ರೆ ಹೇಗೆ ನೋಡು. ಸೂಪರ್ ಆಗಿದ್ದಿಲ್ಲ. ಸೂಪರ್ ಇದೆ. ಹೇಳಿದ ಮಸಾಲ ನಾನು ಜಾಸ್ತಿ ತಿನ್ನುವುದಿಲ್ಲ, ನಾನು ಒಂದು 2 ಪೀಸ್ ಮಾತ್ರ. 2 ಪೀಸ್ ಮಾತ್ರ. ಅವ್ರಿಗೆ ಫಸ್ಟಿಗೆ ಕಂಡೀಷನ್ ಉಂಟು, 2 ಮಾತ್ರ ತಿನ್ಲಿಕ್ಕೆ. ಕೊಲೆಸ್ಟ್ರಾಲ್ ಅಂತೆ, ಕೊಲೆಸ್ಟ್ರಾಲ್. ನಾವು ತುಂಬಾ ಅಪರೂಪ ಇದ್ದಾರೆ, ತೀರಾ ಅಪರೂಪ. ಸೊ ಮಸಾಲ ನೋಡಿ, ಸೂಪರ್ ಮಸಾಲ. ಇವಾಗ ಟೈಮ್ ಬಂಗುಡೆ ಟೇಸ್ಟ್ ಮಾಡ್ಲಿಕ್ಕೆ. ತಿಂದು ಹೇಳಿ. ಅವ್ರು ಸಣ್ಣ ಪೀಸ್ ತಗೊಂಡಿದ್ದಾರೆ, ಅದು ಸಹ ದೊಡ್ಡ ಪೀಸ್, ನನ್ನದು ದೊಡ್ಡ ಪೀಸ್. ಹೇಗುಂಟು ಮಸಾಲ? ಸೂಪರ್, ಬಾಫತ್ ಮಸಾಲ. ಸತ್ಯ ಹೇಳಿ. ಒಳ್ಳೆ ಆಗಿದೆ, ನಿಜ ಒಳ್ಳೆದಾಗಿದೆಯಾ? ಬಂಗುಡೆ ಫ್ರೆಶ್. ಇಲ್ಲಿ ನೋಡಿ ಹೇಳು, ಬಂಗುಡೆ ಹೆಂಗೆ ಆಗಿದೆ? ಖಾರ 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 ಇದೆ. ಅವಳಿಗೆ ಖಾರ ಇಷ್ಟ ಇಲ್ಲ. ಸೊ ಇವಾಗ ನಾನು ಟೇಸ್ಟ್ ಮಾಡ್ತೀನಿ. ತುಂಬಾ ಈಸಿ ಮಸಾಲ ನಾನು ಬಂಗುಡೆಗೆ ಹಾಕಿರುವಂಥದ್ದು. ಬೇಗ ಬೇಗ ಮಾಡಿದ್ದಾಳೆ. ಬೇಗ. ಉಂಟಲ್ಲ ಬಂಗುಡೆ ಮಾತ್ರ ಫ್ರೆಶ್ ಉಂಟ ಇಲ್ಲ. ಸಾವುಲ್ ಬಾಯ್, ಸಾವುಲ್ ಬಾಯ್, ಸಾವುಲ್ ಕಾಕನ ಮೀನು, ಸಾವುಲ್ ಕಾಕ, ಸಾವುಲ್ ಕಾಕನ ಮೀನು ಸೂಪರ್ ಆಗಿದೆ. ಮಡಂಕರ್ನಲ್ಲಿ ಫೇಮಸ್ ಸಾವುಲ್ ಕಾಕ. ಸಾವುಲ್ ಕಾಕ ಇಲ್ಲ, ನಿಜ ಸಾವುಲ್ ಕಾಕನ ಮೀನು ಸಕ್ಕತ್ತಾಗಿದೆ, ಇದು ಫ್ರೆಶ್ ಆಗಿದೆ. ದಾಲ್ ಸ್ವಲ್ಪ ಬೀನ್ಸ್ ಅಂತೂ ಸೂಪರ್ ಬೀನ್ಸ್. SM ವೆಜಿಟೇಬಲ್, SM ವೆಜಿಟೇಬಲ್ಸಿನ ತರಕಾರಿ ಫ್ರೆಶ್ ಆಗಿರ್ತದೆ ಯಾವಾಗ್ಲೂ ಕೂಡ. ಸೂಪರ್ ತರಕಾರಿ. ಹಾಗೆ ಎಲ್ಲ ಮಾರ್ಕೆಟಿಂಗ್ ಫ್ರೀ ಪ್ರಮೋಷನ್ ಮಾಡ್ತಾ ಇರೋದು. ಸಾವುಲ್ ಕಾಕ ಉಚಿತ, SM ವೆಜಿಟೇಬಲ್ ಖಚಿತ. ಯಾಕಾಗುತ್ತಿಲ್ಲ ನಾವು ಮಾಡೋದು, ನಮ್ಗೆ ಡಿಸ್ಕೌಂಟ್ ಸಿಗ್ಲಿಕ್ಕೆ ನೆಕ್ಸ್ಟ್. ಇಲ್ಲ ಸುಮ್ಮನೆ ಅಲ್ಲ, ತುಂಬಾ ಫ್ರೆಶ್ ಇದ್ರೆ ಮಾತ್ರ ನೋಡಿ ಯಾವ್ದು ಸಹ ಮೀನು ಎಂತ ಮಸಾಲ ಹಾಕಿದ್ರು ಟೇಸ್ಟ್ ಬರೋದು. ಸೊ ಇವತ್ತು ಫ್ರೆಶ್ ಇದೆ, ಅದಕ್ಕೋಸ್ಕರ ಮಾತ್ರ ಟೇಸ್ಟ್ ಇದೆ ಅಲ್ಲ. ಜೋಶ್ವಾ, ಮತ್ತೆಂತ ವಿಶೇಷ? ಇವತ್ತು ನೀವು ಫುಲ್ ಅಡಿಗೆ ಮಾಡುವಾಗ ನೀನು ಬ್ಯುಸಿ ಇದ್ದೆ ಒಳಗಡೆ. ನೀನು 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 ನಾವು ಅಷ್ಟು ಸೂಪರ್ ಫಾಸ್ಟ್ ಆಗಿ ಒಳಗಡೆ ನಾನು ಸಾರು ಮಾಡಿದೆ, ಬೀನ್ಸ್ ಮಾಡಿದೆ, ಇಲ್ಲಿ ಹೊರಗಡೆ ಅವ್ರು ಗೀ ರೋಸ್ಟ್ ಇದು ಮಾಡ್ತಾ ಇದ್ರು, ಪ್ಲಸ್ ನಾನು ಬಂಗಡೆ ಫ್ರೈ ಮಾಡಿದೆ. ಜೋಶ್ವ ಪಾಪ ಬಿಸಿ ಇದ್ದಲ್ಲ ಇವತ್ತು. ಜೋಶ್ವನಿಗೆ ಜಾಸ್ತಿ ಫೋಕಸ್ ಮಾಡ್ಲಿಕ್ಕೆ ಆಗ್ಲಿಲ್ಲ ನಮಗೆ. ಜೋಶ್ವ ಎಲ್ಲ ಕ್ಲೀನ್ ಮಾಡಿದ, ಫಿಶ್ ಕ್ಲೀನ್ ಮಾಡಿದ. ಹೌದು, ಪ್ರಾನ್ಸ್ ಕ್ಲೀನ್ ಮಾಡಿದ, ಬಂಗಡೆ ಕ್ಲೀನ್ ಮಾಡಿದ. ದಾળ ಹೇಗೆ ಉಂಟು ಹೇಳಿಲ್ಲ ನೀವು? ದಾಳ್ ಅಂತೂ ಸೂಪರ್. ಮಾತಾಡ್ಲಿಲ್ಲ. ನಾವು ಜಾಸ್ತಿಯಾಗಿ ಮಂಗಳೂರು ಸೈಡ್ ಎಲ್ಲ ಹೋದ್ರೆ ಊಟಕ್ಕೆ ಫಿಶ್ ತಾಲಿಯೇ ತಗೊಳ್ಳೋದಲ್ಲ. ಸೊ ನೋಡಿ, ನಾವು ಮನೆಯಲ್ಲಿ ಮಾಡಿರುವಂತ ಫಿಶ್ ತಾಲಿ ಅಷ್ಟೊಂದು ಫ್ರೆಶ್ ಮೀನು, ಫ್ರೆಶ್ ಮಸಾಲ ಅಲ್ಲ, ಪ್ರತಿಯೊಂದು ಫ್ರೆಶ್ ಅಡಿಗೆಯನ್ನು ಮಾಡಿ ನಾವು ಈ ರೀತಿ ಊಟ ಮಾಡಿದ್ರೆ ಯಾವುದೇ ಕಲರ್ ಮಿಕ್ಸ್ ಇಲ್ಲ. ಹೌದು, ಅಷ್ಟು ಫ್ರೆಶ್ ಎಲ್ಲ ಪ್ರತಿಯೊಂದು ಸಹ ನಾವು ಫ್ರೆಶ್ ಎಣ್ಣೆ ಸಮೇತ ನಾವು ಎಂತ ಹೇಳ್ತಾರೆ ಫ್ರೆಶ್ ಎಣ್ಣೆನ್ನ ಹಾಕೊಂಡು ಮಾಡುವಂಥದ್ದು ಫ್ಲೇವರ್ ಆಗಿರ್ಬೋದು. ಅದು ಸಹ ನಾವು ಸೌದೆ ಒಲೆಯಲ್ಲಿ ಮಾಡುವಂತ ಅಡಿಗೆ ಸೂಪರ್. ಸಂಡೇ ಸ್ಪೆಷಲ್ ಅಂತ ಗಮ್ಮತ್ತು. ಇದರ ಎದುರು ಚಿಕನ್ ಯಾವುದೇ ನಾನ್ ವೆಜ್ ಐಟಮ್ ಆಗಿರ್ಬೋದು ಫಿಟ್ ಆಗುದಿಲ್ಲ. ಯಾಕಂತ ಹೇಳಿದ್ರೆ ನಮ್ಮ ಮಂಗಳೂರು ಕಡೆಯಲ್ಲಿ ಸಿಗುವಂತ ಫಿಶ್ ಐಟಮ್ ಇದೆ ನೋಡಿ, ಅಲ್ಟಿಮೇಟ್ ಆಗಿರುತ್ತೆ ಅಲ್ಲ.
ಅದು ಸಾಂಗ್ ಹೇಗೆ ಮೊಮ್ಮಗಳು ಮೀನು ಗೋಡೆ ಮೀನು ಸಾವುಲ್ ಕಾಕನ ಮೀನು ಪರ್ಬಲ್ ಏನು ಸ್ಟಾರ್ಟ್ ಸರಿ ಯಾರ್ದು ಮೀನ? ಸಾವಿರ ಮೀನು ಸಾವುಲ್ ಅಮಿದ್ ಅಲ್ವಾ, ಸಾವುಲ್ ಕಾಕ. ಅದು ಸಿಂಗ್ ಮಾಡಿ ನೀ ಸ್ಟ್ರೇಟ್ ನಿಲ್ಲು, ನೀನು ಕಾಣುದೇ ಇಲ್ಲ. ಮೀನು ಬಂಡೆ ಮೀನು ಸಾವುಲ್ ಕಾಕದ ಮೀನು ಮೀನು ಬೋರ ಮೀನು ಬುಟ್ಟಾಯಿ ಬಂಡೆ ಮೀನು ಸಾವುಲ್ ಕಾಕದ ಮೀನಿಗೆ ಜೈ. ಹಾಗೆ ನೀವು ಸಹ ಮನೆಯಲ್ಲಿ ಒಮ್ಮೆ ಫಿಶ್ ಥಾಲಿಯನ್ನ ಟ್ರೈ ಮಾಡಿ. ಫ್ರೆಶ್ ಮೀನು ಸಿಕ್ಕಿದ್ರೆ ಅದು ಸಹ ಸೌದೆ ಒಲೆಯಲ್ಲಿ ಅಡಿಗೆ ಮಾಡಿ ಊಟ ಮಾಡಿ ಆಯ್ತಾ. ಒಮ್ಮೆ ಆದ್ರೂ ಚಾನ್ಸ್ ಸಿಕ್ಕಿದ್ರೆ ಅದ್ರದ್ದು ಟೇಸ್ಟ್ ಇದೆಯಲ್ಲ ಅದ್ಭುತ. ಗ್ಯಾಸ್ ನಲ್ಲಿ ಮಾಡುವುದಕ್ಕಿಂತ ಒಲೆಯಲ್ಲಿ ಮಾಡಿದ್ರೆ ಸೂಪರ್ ಟೇಸ್ಟ್. ಅದು ಕೂಡ ಕಾವಲಿಯಲ್ಲಿ ಮಸಾಲ ಎಲ್ಲ ಫ್ರೈ ಮಾಡಿದ್ರೆ ಉಂಟಲ್ಲ. ಹಾಗೆ ಈ ಬಾಳೆ ಎಲೆಯಲ್ಲಿ ನಾವು ಫಿಶ್ ಫ್ರೈ ಎಲ್ಲ ಮಾಡಿದ್ರಿದೆಯಲ್ಲ, ಅದು ಟೇಸ್ಟ್ ಎಲ್ಲ ತುಂಬಾ ತುಂಬಾ ವ್ಯತ್ಯಾಸ ಇರುತ್ತೆ ಆ ಟೇಸ್ಟಿಗೆಲ್ಲ. ಈ ನಾನ್ ಸ್ಟಿಕ್ ಪ್ಯಾನ್ ಅಲ್ಲಿ ಮಾಡೋದಕ್ಕಿಂತ ಮಣ್ಣಿನ ಪಾತ್ರೆ ಇವತ್ತು ನಾನು ಹೇಗೆ ಮಾಡಿದ್ದೆ ನೋಡಿ, ಬಾಳೆ ಎಲೆಲ್ಲ ಹಾಕಿ ಬೆಲ್ಲದ ಕಬ್ಬ 1.5 ಗಂಟೆ ಒಳಗಡೆ ಅಲ್ಲ ಪೂಜೆನ ಬಂದು 1.5 ಗಂಟೆ ಒಳಗಡೆ ಫಿನಿಶ್ ಮಾಡಿ. ಸೊ ಇನ್ನು ನಾವು ನಮ್ದು ಲಂಚ್ ಅನ್ನ ಎಂಜಾಯ್ ಮಾಡ್ತೀವಿ. ಸೊ ಇವತ್ತಿನ ಈ ಸೂಪರ್ ಆಗಿರುವಂತಹ ಇವತ್ತಿನ ಈ ಸೂಪರ್ ಆಗಿರುವಂತಹ ಫಿಶ್ ಥಾಲಿ ನಿಮ್ಗೆ ಸಹ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ. ಒಂದ್ ವೇಳೆ ಇಷ್ಟವಾದ್ರೆ ಏನ್ ಮಾಡ್ಬೇಕು? ಲೈಕ್ ಮಾಡ್ಬೇಕು, ಶೇರ್ ಮಾಡ್ಬೇಕು, ಪ್ರೆಷರ್ ಮಾಡ್ಬೇಕದಲ್ಲ, ಸಬ್ಸ್ಕ್ರೈಬ್ ಮಾಡ್ಬೇಕು. ಸೊ ಇನ್ನು ನಾವು ನಿಮ್ಗೆ ಸಿಗ್ತೀವಿ ನನ್ನ ಬರುವಂತ ನೆಕ್ಸ್ಟ್ ಬ್ಲಾಗ್ ಅಲ್ಲಿ, ಹಾಗೆ ಹೊಸ ರೆಸಿಪಿ ಒಂದಿಗೆ ನೆಕ್ಸ್ಟ್ ಸಂಡೇ ಅಲ್ಲಿ. ಸೊ ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್ ಅಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ. See you back. Sleep well. Sleep well. Sleep well.